ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಕೆಲಸ ಮಾಡಿದ್ದಾರೆ ಪೊಲೀಸರೊಬ್ಬರು. ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ನಿಂದ ವಿಕೃತ ಮನಸ್ಥಿತಿ ತೋರಿಸಿದ್ದಾರೆ. ಇಲ್ಲೊಬ್ರು ಪೊಲೀಸು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ನಿಂದ ವಿಕೃತ ಮನಸ್ಥಿತಿ ತೋರಿಸಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರವೀಣ್ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದಿದೆ. ಕೊಲೆ ಪ್ರಕರಣದ ಆರೋಪಿಗಳ ವಿಚಾರಣೆ ವೇಳೆ ಈ ರೀತಿ ಅಮಾನವೀಯ ವರ್ತನೆ ತೋರಿಸಿದ್ದಾರೆ. ಆರೋಪಿಗಳಿಗೆ ಅಸಭ್ಯ ಹಾಗೂ ವಿಕೃತ ಕೃತ್ಯಕ್ಕೆ ಒತ್ತಡ ಹೇರಿರುವಂತಹ ಒಂದು ಆರೋಪ ಕೇಳಿ ಬಂದಿದೆ. ಆರೋಪಿಯ ಮರ್ಮಾಂಗವನ್ನ ಬಾಯಿಗೆ ಇಡುವಂತೆ ಒತ್ತಡ ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಘಟನೆಗಳನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿರುವ ಪಿಎಸ್ಐ, ಇನ್ನು ರೆಕಾರ್ಡ್ ಮಾಡಿದ ವಿಡಿಯೋಗಳು ವೈರಲ್ ಮಾಡಿದ್ದಾರೆ ಪಿಎಸ್ಐ. ವಿಡಿಯೋ ವೈರಲ್ ಆದ ಬಳಿಕ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಪ್ರಕರಣ ಬಂದಿದೆ. ಪಿಎಸ್ಐ ಪ್ರವೀಣ್ ಅನ್ನ ಅಮಾನತು ಮಾಡಿದ್ದಾರೆ. ಇದೀಗ ಹಿರಿಯ ಅಧಿಕಾರಿಗಳು ಕೊತ್ನೂರು ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಪೋಕ್ಸೋ ಸೇರಿದಂತೆ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನ ದಾಖಲೆ ಮಾಡಿಕೊಂಡಿದ್ದಾರೆ. ನಿಜಕ್ಕೂ ಇದೊಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ ಅಂತಾನೆ ಹೇಳ್ಬೋದು. ಘಟನೆ ಏನಾಗಿದೆ ಅಂದ್ರೆ, ಪಿಎಸ್ಐ ಪ್ರವೀಣ್ ಎಂಬಾತ ಕೊತ್ತನೂರು ಅಮೃತಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಇತ್ತ ಪ್ರವೀಣ್ ಅನ್ನೋನು ಆರೋಪಿಗಳನ್ನ ಠಾಣೆ ಕರ್ಕೊಂಡ್ ಬಂದಿದ್ದಾನೆ. ಅಲ್ಲಿ ಆರೋಪಿಗಳ ಹತ್ರ ವಿಕೃತವಾಗಿ ಅಸಭ್ಯವಾಗಿ ನಡ್ಕೊಂಡಿದ್ದಾನೆ. ಈಗ ಸಾಮಾನ್ಯವಾಗಿ ಕಳ್ಳರಾಗಿರ್ಬೋದು, ಕೊಲೆ ಕೇಸ್ ಯಾರನ್ನೇ ಕರ್ಕೊಂಡ್ ಬಂದ್ರು ಬೈಯೋದು, ಹೊಡೆಯೋದು, ಈ ರೀತಿಯಲ್ಲಿ ವಿಚಾರಣೆಯನ್ನ ನಡೆಸ್ತಾರೆ ಮಿತಿ ಮೀರಿದ್ರೆ. ಆದ್ರೆ ಈತ ವಿಕೃತಿ ಮೆರೆದಿದ್ದಾನೆ. ಯಾವ ರೀತಿ ಅಂದ್ರೆ, ಕರ್ಕೊಂಡ್ ಬಂದಂತಹ ಆರೋಪಿಗಳಲ್ಲಿ ಒಬ್ಬ ಆರೋಪಿಯಿಂದ ಇನ್ನೊಬ್ಬ ಆರೋಪಿಗೆ ಮರ್ಮಾಂಗವನ್ನ ಬಾಯಿಗೆ ಇಡುವಂತೆ ಒಂದು ಅಮಾನವೀಯವಾಗಿ ಕೃತ್ಯವಾಗಿ ಒಂದು ವಿಕೃತ ಮನಸ್ಥಿತಿಯನ್ನ ತೋರಿಸಿದ್ದಾನೆ. ಈ ರೀತಿಯಲ್ಲಿ ಅವರಿಗೆ ತೊಂದರೆಯನ್ನ ಕೊಟ್ಟಿದ್ದಾನೆ. ಆರೋಪಿಗಳಿಗೆ ಈ ರೀತಿ ವಿಚಾರಣೆಯನ್ನ ನಡೆಸಿದ್ದಾನೆ. ಆ ಒಂದು ವಿಚಾರವನ್ನ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಕೂಡ ಮಾಡಿಕೊಂಡಿದ್ದಾನೆ. ಇದೀಗ ಆ ವಿಡಿಯೋ ಹಿರಿಯ ಅಧಿಕಾರಿಗಳಿಗೆ ಸಿಕ್ಕಿದೆ. ಈತನ ವಿರುದ್ಧ ಇದೀಗ ಕೇಸ್ ದಾಖಲು ಮಾಡಿದ್ದಾರೆ, ಅಮಾನತು ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳು. ಕೊತ್ನೂರು ಠಾಣೆಯಲ್ಲಿ ಇದ್ರ ಬಗ್ಗೆ ಪ್ರಕರಣ ದಾಖಲಾಗಿದೆ.